ಸ್ವಾಗತವನ್ನ ಆಲ್ಮೇಲದಲ್ಲಿ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ಇವತ್ತು ಕೃತಜ್ಞತೆಗಳನ್ನು ನಾನು 10 ವರ್ಷ ಈ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪ್ರತಿಯೊಂದು ಹಳ್ಳಿಗೆ ನಾನು ಅಡ್ಡಾಡಿದ್ದೆ. ಆ ಒಂದು ನೆನಪಿಟ್ಟುಕೊಂಡು ಇವತ್ತು ಜನ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಇಲ್ಲಿ ಬರಬೇಕಾದ್ರೆ 2-3 ಹಳ್ಳಿಗಳಲ್ಲಿ ಸಾವಿರಾರು ಜನ ಸೇರಿ ಪಟಾಕ್ಷಿ ಹಾರಿಸಿ ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಅವರ ರಾಜಕಾರಣಿ 30-35 ವರ್ಷದಿಂದ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಾಗ ಇವತ್ತೇನು ನೀವು 30 ವರ್ಷದ ನಂತರ ಸಹ ಅದೇ ಪ್ರೀತಿ ಅದೇ ವಿಶ್ವಾಸವನ್ನ ಇವತ್ತು ನನಗೇನು ಕೊಟ್ಟಿದ್ದೀರಿ, ನನ್ನ ಜೀವನದಲ್ಲಿ ಎಂದು ನೆನಪು ಆಗುವುದಿಲ್ಲ ಅಂತ ಮಾತಾಡಿ ಮುಂದೆ ಎಲ್ಲರಿಗೂ ಒಂದು ಕಾಲ ಬರ್ತದೆ. ಯಾರೋ ತಿಳ್ಕೊಂಡಿರ್ತಾರೆ ಮುಗಿದೋಯ್ತದೆ, ಮುಗಿದಂತೂ ನಾವು ಗ್ಯಾರಂಟಿ. ಈಗ 7.5 ಬಿಟ್ಟು 7 ವರ್ಷ ಆಯ್ತು. MLC ಏನು ಗೆದ್ದಲ್ಲ, ಅವತ್ತು 7.5 ಆಯ್ತು. ಇನ್ನ 2040 ತನ ನನ್ನ ಗಾಡಿ ಹಿಂಗೆ ಹೋಗುದೇ. 2040 ಹೋಗ್ಬೇಕು ಅದ್ರಂಗೆ ಹಾಗೆ ಹೋಗಿರ್ತಾರೆ. ಆದ್ರೆ ಈ 30 ವರ್ಷದಲ್ಲಿ ಬರೇ ಒಬ್ಬ MP ಆಗಿ MLA ಆಗಿ ಕೇಂದ್ರ ಮಂತ್ರಿಯಾಗಿ ಅಷ್ಟಕ್ಕೆ ನಾನು ಸೀಮಿತ ಆಗಲಿಲ್ಲ. ನಿಮ್ಮೆಲ್ಲ ಸಹಕಾರದಿಂದ ಒಳ್ಳೆಯದನ್ನ ಮಾಡ್ಕೊಂಡು ಹೋಗಿ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಸಾವಿರಾರು ಮಂದಿಗೆ ಒಂದು ಉದ್ಯೋಗ ಕೊಟ್ಟಿವಿ. ಒಂದರ ಫೇಲ್ ಆಗಿರ್ಬೋದು, ಒಂದರ ಸಕ್ಸಸ್ ಆಗಿರ್ಬೋದು. ಜೀವನ ಅಂದ್ರ ಒಂದೇ ರೀತಿ ಇರುವುದಿಲ್ಲ. ಮನುಷ್ಯನ್ ಎಲ್ಲ ಮಾಡಿದ್ರು 100% ಸಕ್ಸಸ್ ಆಗುವುದಿಲ್ಲ. ಒಮ್ಮೊಮ್ಮೆ ಫೇಲ್ಯೂರು ಆಗ್ತದೆ, ಒಮ್ಮೊಮ್ಮೆ ಜನರಲ್ಲಿ ತಪ್ಪು ಭಾವನೆನೂ ಬರ್ತದೆ. ಆದ್ರೆ ಒಂದು ದೊಡ್ಡ ಸುದೈವ ಅಂದ್ರೆ ಇವತ್ತೇನು 19 ವರ್ಷದ ಹಿಂದೆ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಅಂತ ಹೇಳಿ ಬರೀ 25 ಲಕ್ಷ ರೂಪಾಯಿದಲ್ಲಿ ಈ ಸಂಸ್ಥೆ ಕಟ್ಟಿದ್ರು. ಇವತ್ತ 19 ವರ್ಷದ ನಂತರ ನಮ್ಮ ಸಿದ್ಧಶ್ರೀ ಸೌಹಾರ್ದ 81,981 ಷೇರು ಸದಸ್ಯರಿದ್ದಾರೆ. ನಮ್ಮ ಷೇರು ಬಂಡವಾಳ 72 ಕೋಟಿ ಇದೆ. ನಮ್ಮಲ್ಲಿ ಒಟ್ಟು ಠೇವಣಿ ಇವತ್ತಿನವರೆಗೆ ಅಂದ್ರೆ ನಿನ್ನೆ ಸಂಜೆ ಮುಂದೆ 5:30ವರೆಗೆ ಎಷ್ಟೈತಂದ್ರೆ 4,380 ಕೋಟಿ ರೂಪಾಯಿ. ನಾವು ಇಡೀ ಕರ್ನಾಟಕದಲ್ಲಿ ಸೌಹಾರ್ದದಲ್ಲಿ ನಂಬರ್ 1 ನಾವೇ ಇಲ್ಲ. ಮೊದಲು ಅಣ್ಣಾಸಾಹೇಬ್ ಜೊಲ್ಲೆ ಅವರ ಬೀರಲಿಂಗೇಶ್ವರ ಇದ್ದು ಅವರು ಮಲ್ಟಿ ಸ್ಟೇಟಿಗೆ ಹೋದ್ರು. ಅಂದ್ರೆ ಅವರು ಮಹಾರಾಷ್ಟ್ರ, ಗೋವಾ, ಅವರು ಸೆಂಟ್ರಲ್ ರಿಜಿಸ್ಟ್ರೇಷನ್ದಾಗ ಹೋದ್ರು. ಈಗ ಕರ್ನಾಟಕದಲ್ಲಿ ಸೌಹಾರ್ದದಲ್ಲಿ ನಾವು ನಂಬರ್ 1. ನಮ್ಮಲ್ಲಿ ಕಾಯ್ದೆಟ್ಟ ನಿಧಿ 86 ಕೋಟಿ, ಸಾಲ 3,180 ಕೋಟಿ ಕೊಟ್ಟಿವಿ. ಒಟ್ಟು ದುಡಿಯೋ ಬಂಡವಾಳ ನಮ್ದು 4,686 ಕೋಟಿ. ನಿಶ್ಚಿತ ಆಸ್ತಿಗಳು ನಾವು ಸ್ವಂತ ಆಸ್ತಿ ಮಾಡಿದ್ವಿ. ಹಂಗೆಲ್ಲಿ ಆಲ್ಮೇಲದಲ್ಲಿ ಸ್ವಂತ ಬಿಲ್ಡಿಂಗ್ ಕಟ್ಟಿವಲ್ಲ, ಎಲ್ಲೆಲ್ಲಿ ಒಳ್ಳೆ ಶಾಖೆಗಳವರು ಅವುಗಳನ್ನ ನಾವು ಕಟ್ಟುವಂತ ಮಾಡಿ ಸುಮಾರು 94 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ವಿ. ಸ್ಥಿರಾಸ್ತಿ, ಪ್ಲಾಟ್ ಅದಾವು, ಬಿಲ್ಡಿಂಗ್ ಅದಾವು. ಅದ್ರ ಜೊತೆಗೆ ಸ್ವಂತ ಕಟ್ಟಡ ನಮ್ಮ 16 ಅದಾವ. ಇದನ್ನ ಹಿಡಿದು 16, ಇದು ಹಿಡಿದು 16ನೇ ಕಟ್ಟಡವನ್ನೇ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ. ನಾವು ಎಲ್ಲೆಲ್ಲೆಲ್ಲಿ ಪ್ಲಾಟ್ ಕೊಡ್ತೀವಿ, ಮುಂದೆ ಬ್ಯಾಂಕ್ ಕಟ್ಬೇಕು, ಮುಂದೆ ಅನುಕೂಲ ಆಗಿರ್ತವೆ. ಅವು 21 ಖಾಲಿ ನಿವೇಶನಗಳನ್ನು ತಗೊಂಡಿವಿ. ನಾವು ಈ ಸ್ಟ್ಯಾಂಪ್ ಕೇಂದ್ರಗಳನ್ನು ನಾವು ಖರೀದಿಗಾಗಿ ಎಷ್ಟು ರೂಪಾಯಿ ಬಾಂಡ್ ನಮ್ಮಲ್ಲಿ ಸಿಗ್ತಾವೆ. 10 ಲಕ್ಷ ರೂಪಾಯಿ ಖರೀದಿ ಬಾಂಡ್ ನಮ್ಮಲ್ಲೇ ಒಂದೇ. ಎಲ್ಲರೂ ಬರೀ 10 ರೂಪಾಯಿ 100 ರೂಪಾಯಿಗೆ ಅದು ಅಷ್ಟೇ ಮಾಡ್ತಾರೆ. ಆದ್ರೆ ಸಿದ್ಧಶ್ರೀ ಒಳಗಿರುವಂತವು 10 ಲಕ್ಷದ ಖರೀದಿ ಮಾಡಬೇಕಂದ್ರೂ ಸಿಗುವಂತ ಒಂದು ಸಂಸ್ಥೆ ಅಂದ್ರೆ ಸಿದ್ಧಶ್ರೀ ಸಂಸ್ಥೆ. ನಿಮ್ಗೆಲ್ಲ ಬರ್ತದೆ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ. 5,100 ಟನ್ ಈ ಒಣ ದ್ರಾಕ್ಷಿ ರೈತರಿಗೆ. ಅದರ ರೈತರಿಗೆ ಬಹಳ ಒಂದು ರೀತಿ ಮೋಸ ಆಗ್ತಾ ಇದೆ. ಇವತ್ತು ಮಾಡೋಕ ಆ ನಿಲಾವ್ ಮಾಡುವಂತ ಪದ್ಧತಿ ನೋಡಿ ನಾನು ನಮ್ಮ ಹಿಂದೆ ಏನು ನಮ್ಮ ಸರ್ಕಾರ ಇದ್ದವಾಗ ಅದನ್ನ ಈ ಏನು ನಮ್ಮ ಟೆಂಡರ್ ಅಂತ ಮಾಡಿದ್ವಿ. ಅಂದ್ರೆ ರೈತ ಏನು ಮಾಡೋಕ ತಂದು ಬಿಡ್ತಾನ, ಅದು ಶಾಂಪಲ್ ಹಾಕಿ ಕೈಯಾಗ ಹಿಡಿದು ನೋಡು, ಮತ್ತ ಆ ಶಾಂಪಲ್ ಎಟ್ಟು ಕೈ ಹಿಡಿದಿರ್ತಾನೆ ಅದೇ ಬಾಕ್ಸ್ನಾಗ ಆಗ್ತದೆ. ಮೊದಲು ಹಂಗಿರ್ಲಿಲ್ಲ, ಹಿಂಗೆ ತಗೊಂಡು ಇಟ್ಟು ಹೋಗ್ತಿದ್ವಿ. ತಳಗೆ ಏನ್ ಬರ್ತದ ಆ ಬಾಕ್ಸ್ ಏನ್ ಇರ್ತಾನ ಅವರು ಇವರಿಗೆ ವ್ಯಾಪಾರಿಸ್ತೀವಿ. ಆ ಸಿಸ್ಟಮ್ ಏನಂತ ತೆಗಿಸಿದೆ ಅದು ನೀವು ಮಾಡೋಕ ತಗೋದಿತ್ತಂದ್ರೆ ಆ ಬಾಕ್ಸ್ನ ನಿಮ್ ಕೈಗೆ ಹಿಡಿರಿ, ಶಾಂಪಲ್ ನೋಡ್ರಿ, ಮತ್ತೆ ಒಳ್ಳೆ ಹಾಕಿ
ಮೊಬೈಲ್ದಾಗ ಈ ಪ್ಲಾಟ್ ಈ ಊರಿದ್ದು ಇದಕ್ಕೆ ನಾವು ಟೆಂಡರ್ ಹಾಕಿರೋ ಅಂತ ಅಂದ ಮೇಲೆ ರೈತರಿಗೆ ₹3 ಬಡ್ಡಿಯನ್ನು ಕೊಡ್ತಿದ್ರು. ಯಾರು ಇರ್ತಾರಲ್ಲ 2.5-3 ಕೊಡ್ತಿದ್ರು. ನಾವು ಅದನ್ನ ರೈತರ ಸಲುವಾಗಿ ಯಾರು ನಮ್ಮ ಕೋರ್ಸ್ಗಳಿಗೆ ಇರ್ತಾರ ಅವ್ರಿಗೆ 15% ನಾವು ಸಾಲ ಕೊಟ್ಟು ರೈತರಿಗೆ ಏನೋ ಪ್ರೆಷರ್ ಮಾಡಲಾರ್ದು ನೀವು ಯಾವ ಬೇಕಾದಾಗ ಮಾಡಿ. ಅದ್ರ ಏನಾಗ್ತಿತ್ತು ಕೆಲವು ಕೋರ್ಸ್ಗಳು ನೋಡು ನೀವು ಅಂದ್ರೆ ಈ ದಾರಿ 7 ಲಕ್ಷ ಕಾಣಿಸ್ಕೊಳ್ಳೇನೆ ನೀವು ಮಾರಿ ನಮ್ಮ ರೊಕ್ಕ ಬಗ್ಗೆ ಹೆಚ್ಚಾಗೈತಿ ನಮ್ದು ಅವರೇ ಖರೀದಿ ತಗೋತೀವಿ. ಈ ಸಲ ಎಷ್ಟು 350 ₹600 ತನ ಆಗೈತಿ ಸಲ ₹600 ಆಗೈತಿ. ಅದೇ ರೈತ ಇಟ್ಟಿದ್ದಂದ್ರೆ ದೊಡ್ಡ ಅನುಕೂಲ ಆಗ್ತದೆ. ಇವತ್ತು ನಮ್ಮ ಕೋರ್ಸ್ಗಳು 5,000 ಟನ್ ಕೆಪಾಸಿಟಿ ಐತಿ. ಈ ಕಡೆ ನಮ್ಮ ಜೇವರಿಗೆ ಕಡೆ ನಮ್ದು ಪೆಟ್ರೋಲ್ ಪಂಪ್ ಇದೆ ಸಿದ್ದೇಶ್ವರಿ, ಅಲ್ಲಿ ಕೃಷಿ ಕೇಂದ್ರಗಳು ಮಾಡಿವಿ. ಎಲ್ಲೆಲ್ಲಿ ನಮ್ಮ ವಿಜಯಪುರದಲ್ಲಿ, ಬಿಜ್ಜರಿಗೆಯಲ್ಲಿ, ಬಬಲೇಶ್ವರ, ಸಿಂದಗಿ, ಜಳಕಿ, ಚಿಂಚೋಳಿ. ಅಂದ್ರೆ ಇಲ್ಲಿ ರೈತರಿಗೆ ಒರಿಜಿನಲ್ ಗೊಬ್ಬರ ಮತ್ತು ಒರಿಜಿನಲ್ ಔಷಧ ಸಿಗಬೇಕು. ಯಾಕಂದ್ರೆ ಅವ್ರು ಡೂಪ್ಲಿಕೇಟ್ ಔಷಧಗಳು ಭಾಳ ಇವೆ. ಹಾಗಾಗಿ ಸರ್ಕಾರದವ್ರು ಏನ್ ಕೊಡ್ತಾರಲ್ಲ ಈ ಔಷಧಗಳು ಅವು ಸಾಯಿದೇ ಇಲ್ಲ, ಅವ್ರು ದುಡ್ಡ ತಪ್ಪಾಗ್ತಾವ. ಅಂದ್ರೆ ಏನು ಎಲ್ಲ ಸಬ್ಸಿಡಿ ಎಲ್ಲಾರು ತಿಂದು ಉಂಡು ಆ ಔಷಧದಾಗ ಅವ್ರ ಔಷಧ ಕಂಪನಿಯವರು ಹಾಕೋದಿಲ್ಲ. ಅದೇ ನಮ್ಮ ಸಿಟಿಸಿಗಳೊಳಗೆ ಸಿಗುವಂತ ಔಷಧನೇ ಬೇರೆ, ಸಬ್ಸಿಡಿ ಒಳಗೆ ಸಿಗುವಂತ ಔಷಧನೇ ಬೇರೆ, ಕೆಲವೊಂದು ಅಂಗಡಿ ಒಳಗೆ ಸಿಗುವಂತ ಔಷಧನೇ ಬೇರೆ. ಅಂದ್ರೆ ಏನ್ ಕಂಟೆಂಟ್ ಇರ್ಬೇಕಲ್ಲ ಅದ್ರೊಳಗ ಅದು ಇಲ್ಲಾಂದ್ರೆ ಎಷ್ಟೋ ರೈತರಿಗೆ ಮೋಸ ಆಗ್ತದೆ ಅಂತ ಹೇಳಿ ಸುಮಾರು ಸೀಸನ್ದಾಗ ನಮ್ಗೆ 8 ರಿಂದ 10 ಲಕ್ಷ ರೂಪಾಯಿ ವ್ಯಾಪಾರ ಆಗ್ತದೆ ಒಂದು ದಿವಸಕ್ಕೆ. ಅದನ್ನ ಮಾಡಿದ್ದೀವಿ. ಅದೇ ರೀತಿ ಚಿಂಚೋಳಿ ಸುಮಾರು 4 ಲಕ್ಷ ಲೀಟರ್ ಇದನ್ನ ಏನ್ ನಮ್ಮ ಪೆಟ್ರೋಲ್ದಾಗ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ 20% ಬ್ಲೆಂಡಿಂಗ್ ಮಾಡ್ತಾರೆ, ಅಂದ್ರೆ ಮಿಕ್ಸ್ ಮಾಡ್ತಾರೆ. ಒಂದು 100 ಲೀಟರ್ ಪೆಟ್ರೋಲ್ದಾಗ 20 ಲೀಟರ್ ಆ ಇಥನಾಲ್ ಹಾಕಿ ಇವತ್ತು ಮೋಟರ್ ಸೈಕಲ್ ಕಾರುಗಳು ಏನ್ ಕೊಡ್ತಾರೆ ಅದ್ರಾಗ ಇಥನಾಲ್ ಕಂಟೆಂಟ್ ಇದೆ. ಅಂತದೊಂದು ಕಾರ್ಖಾನೆಯನ್ನು ನಾವು ಸಿದ್ಧಿಸಿದ್ದು ಸುಮಾರು 4 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಾಟ್ ಕರೆಂಟ್ ಹಾಗೂ 5,000 ಟನ್ ಕಬ್ಬು ನುರಿಸೋದು ಮತ್ತು ದಿನ 1,100 ಟನ್ ಮೆಕ್ಕೆಜೋಳ ನುರಿಸೋದು ಮತ್ತು 1,000 ಟನ್ ಅಕ್ಕಿ ನುರಿಸೋದು. ಅಂದ್ರೆ ನಮ್ಮ ಸಕ್ಕರೆ ಕಾರ್ಖಾನೆಯ ಸಕ್ಕರೆನೇ ಇಲ್ಲ ನಮ್ಮಲ್ಲಿ. ನಾವು 100% ಇಥನಾಲ್ ಅಂದ್ರೆ ಮೆಕ್ಕೆಜೋಳದಿಂದ 1,100 ಟನ್ ದಿನ ಕೃಷಿ ಮಾಡ್ತೀವಿ. ಅದು 4 ಲಕ್ಷ ಲೀಟರ್ ಇಥನಾಲ್ ಬರ್ತದೆ. ಕಬ್ಬಿನ ಸೀಸನ್ದಾಗ ಸುಮಾರು 10-12 ಲಕ್ಷ ಟನ್ ಬೇಕಾಗ್ತದೆ ನಮ್ಮ ಕಾರ್ಖಾನೆ. ಅಲ್ಲಿ ಅದರಿಂದಲೂ ಇಥನಾಲ್ ಮಾಡ್ತೀವಿ. ಅಲ್ಲಿಂದ ಅಕ್ಕಿ ಮೆಕ್ಕೆಜೋಳ ಶಾರ್ಟೇಜ್ ಆಯ್ತು ಏನಂದ್ರೆ FCI ಕೇಂದ್ರ ಸರ್ಕಾರ ನಮ್ಗೆ ಅಕ್ಕಿ ಕೊಡ್ತಾರೆ. ಅದು 1,000 ಟನ್ ಅಂದ್ರೆ ಅದು 4 ಲಕ್ಷ ಲೀಟರ್ ಇಥನಾಲ್ ಆಗ್ತದೆ. ಅಂದ್ರೆ ಒಂದು ವರ್ಷಕ್ಕೆ ಸುಮಾರು 10 ರಿಂದ 12 ಲಕ್ಷ ಟನ್ ಕಬ್ಬ, ಕನಿಷ್ಠ 3 ಲಕ್ಷ ಟನ್ ನಾವು ಮೆಕ್ಕೆಜೋಳ ಕೈ ಬಿಟ್ಟು ಅಂದಾಗ ಅಕ್ಕಿ ಸುಮಾರು 50,000 ಟನ್. ಹಿಂಗ 12 ತಿಂಗಳು ನಡೆಯುವಂತ ಒಂದು ಸಕ್ಕರೆ ಕಾರ್ಖಾನೆ. ಸಕ್ಕರೆ ಅಂತ ಅಂತೇವೆ ನಾವು, ಅದು ಇಥನಾಲ್ ಪವರ್ ಘಟಕ ಅಂತ ಮಾಡಿದ್ವಿ. ಬಹಳ ಈ ಕಡೆ ಎಲ್ಲಾರು ಚಿಂಚೋಳಿಗೆ ಹೋದ್ರೆ ನೋಡಬಹುದು. ಹೊಸ ಕರ್ನಾಟಕದಲ್ಲೇ ಒಂದು ಮಾದರಿಯಾದಂತ ಒಂದು ಇಥನಾಲ್ ಫ್ಯಾಕ್ಟರಿ ಮಾಡಿದೀವಿ. ನಮ್ಮಲ್ಲಿ ಒಟ್ಟು ನೌಕರದಾರ ಏನ್ ನಮ್ಮ ಸದಸ್ಯರಿಗೆ ನೌಕರದಾರ ಸುಮಾರು 1190 ಜನ ಅದರ. ಪಿಗ್ಮಿ ಏನ್ ಸಂಗ್ರಹಕಾರದಾರಲ್ಲ ಅವ್ರು 552. ಒಬ್ಬ ಪಿಗ್ಮಿ ಏಜೆಂಟ್ ಕೋಲಾರದಾಗ 3 ಲಕ್ಷ ರೂಪಾಯಿ ತಿಂಗಳಿಗೆ ಕಮಿಷನ್ ತಗೋತಾರೆ. ನಮ್ಮ DC ಪಗಾರ ನಿಲ್ತಿಲ್ಲ 3 ಲಕ್ಷ ರೂಪಾಯಿ. ಅಂದ್ರೆ ಅವ್ರು ಎಷ್ಟು ದುಡಿತಿರ್ಬೇಕು. ಮುಂಜಾನೆ 7ಕ್ಕೆ ನಮ್ಮ ಬ್ರಾಂಚಿಗೆ ಬಂದು ಎಲ್ಲ ಕಸ ಹುಡುಗಿ ಉದಿನ ಕಡ್ಡಿ ಹಚ್ಚಿ ಹಳ್ಳೆ ಹೋದಂದ್ರ ಸಂಜೀತನ ಎಲ್ಲ ಕಿರಾಣಿ ಅಂಗಡಿ ಸಣ್ಣ ಸಣ್ಣ ಅಂಗಡಿಗಳು ಏನದಾವ ಅವರೆಲ್ಲ ಹೋಗಿ ದುಡಿಮೆ ಕಲೆಕ್ಷನ್ ಮಾಡಿ ಒಂದು ಕೃಷಿ ಕಲೆಕ್ಷನ್ ಮಾಡ್ತಾರೆ. 3,25,000 ರೂಪಾಯಿ ಡೈಲಿ ಕಲೆಕ್ಷನ್ ಮಾಡ್ತಾರೆ ನಾವು. ಅಂದ್ರೆ ಅವನಿಗೆ ಒಂದು ತಿಂಗಳಿಗೆ ಕಮಿಷನ್ ಎಷ್ಟು ಬರ್ತಂದ್ರೆ 3 ಲಕ್ಷ ರೂಪಾಯಿ ಬರ್ತದೆ. 1-2 ಲಕ್ಷ ರೂಪಾಯಿ ತಗೋರು ಶಾಸ್ತ್ರ ಒಂದು ದೇಶಪಾಂಡೆ ಇದೆ 1,25,000 ರೂಪಾಯಿ ಕಮಿಷನ್ ತಗೋತಾರೆ. ಅಲ್ಲಿಂದ ಸುಮಾರು ಸ್ವಸಹಾಯ ಗುಂಪುಗಳಿಗೆ 240 ಮಹಿಳಾ ಸ್ವಸಹಾಯ ಗುಂಪುಗಳಿಗೆ
1360 ಸದಸ್ಯರಿಗೆ ಇವತ್ತು ನಾವು ಕಡಿಮೆ ಬಡ್ಡಿ ಇವತ್ತು ಕೊಟ್ಟಿದ್ವಿ. ಅದ್ರೊಳಗೆ ಇನ್ನೊಂದು ಸ್ಕೀಮ್ ಮಾಡಿದ್ವಿ, ಕೇಸರಿ ಯೋಜನೆ ಅಂತ. ಯಾರು ವಿಧವಾ ಹೆಣ್ಮಕ್ಳು ವಯಸ್ಸಾದವರು ಕಾಯಿಪಲ್ಯ ಮಾಡ್ತೀನಿ, ಹಣ್ಣು ಮಾಡ್ತೀನಿ, ಹೂವು ಮಾಡ್ತೀನಿ ಅಂದ್ರೆ 5,000 ರೂಪಾಯಿ 0% ಇಂಟ್ರೆಸ್ಟ್ ಬಡ್ಡಿ ಹಾಕ್ತಿಲ್ಲ. ಅದು ಕೇವಲ ಬಡವರಿಗೆ ಹಾಕಿ ಒಂದು ಯೋಜನೆ. ಯಾಕಂದ್ರೆ ಕಾಯಿಪಲ್ಯ ಅವ್ರಿಗೆ ಅಷ್ಟೇ ಬೇಕಾಗ್ತದೆ. ಒಂದು ದಿವಸಕ್ಕೆ ಕಾಯಿಪಲ್ಯ ಮಾರೋರಿಗೆ 1,000-2,000 ರೂಪಾಯಿ ಆದ್ರೆ ಕಾಯಿಪಲ್ಯ ಮುಂಜಾನೆ ತಗೋತಾರ, ಸಂಜೆ ಮುಂದೆ ರೊಕ್ಕ ತಗೋತಾರ. ನಾವೇ ಮಾಡಿದ್ರೆ 5,000 ರೂಪಾಯಿ ಕೊಡ್ತೇವೆ ಬಡ್ಡಿ ರೇಟ್. ಅವ್ರು ಒಂದು 6 ತಿಂಗಳು 9 ತಿಂಗಳು ತುಂಬಿದ್ರೆ ಮತ್ತೆ 5,000 ರೂಪಾಯಿ ಕೊಡ್ತೀವಿ. ಅಂದ್ರೆ ಇದರಿಂದ ಸುಮಾರು ನಮ್ಮ ರೈತರೇನ ಹಳ್ಳಿಯಾಗಿನ ರೈತರಲ್ಲ. ಈಗ ನಾವು ವಿಜಾಪುರ ಸಿಟಿ ಒಳಗ ಇಡೀ ವಿಜಾಪುರ ಸಿಟಿ ಸುತ್ತಮುತ್ತಲಿನ ಹಳ್ಳಿಗಳವರು ಎಲ್ಲರೂ ಕಾಯಿಪಲ್ಯ ಮಾಡಿ ಸ್ವತಃ ಅವರೇ ತಂದು ವಿಜಾಪುರ ಮಾಡ್ತಾರೆ. ಅವ್ರ ದಿವಸ 1,000-1,200 ರೂಪಾಯಿ ಯಾರಿಗೂ ಕಮಿಷನ್ ಕೊಡೋದಿಲ್ಲ, ಯಾರಿಗೂ ಹೋಗುದಿಲ್ಲ. ಸೀದಾ ತಮ್ಮ ಗಾಡಿ ಒಳಗೆ ಹಾಕೊಂಡು ಬರ್ತಾರ. ಎಲ್ಲ ಓಣ್ಯಾಗೂ ಕಾಯಿಪಲ್ಯ ಮಾಡ್ಲಿಕ್ಕೆ ಅನುಕೂಲ ಮಾಡಿವಿ, ಹಣ್ಣು ಮಾಡ್ಲಿಕ್ಕೆ ಅನುಕೂಲ ಮಾಡಿವಿ, ಹೂವು ಹಣ್ಣು ಮಾಡ್ಲಿಕ್ಕೆ ಅನುಕೂಲ ಮಾಡಿವಿ. ಅದರಿಂದ ಸುಮಾರು 15,000ಕ್ಕಿಂತ ಹೆಚ್ಚು ಬಡ ರೈತರು ಅವ್ರು ಬಿಜಾಪುರ ಕಾಯಿಪಲ್ಯ ಮಾರಿ ಜೀವನ ಮಾಡ್ತಾರೆ. ಅಂಥವ್ರು ಯಾರು ಬಡವರು ಅದಾರ ಅವ್ರಿಗೆ 5,000 ತನ ಬಡ್ಡಿ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ನಾಗ ಹೆಂಗಿತ್ತಂದ್ರೆ ಮೊದಲ 100 ರೂಪಾಯಿ ಮುಂಜಾನೆ ಕಾಯಿಪಲ್ಯ ಕೊಡ್ತಾನ. 1,000 ರೂಪಾಯಿ ಕಾಯಿಪಲ್ಯ ಇಲಾದಾಗ ತಗೊಂಡ್ರ ಸಂಜೆ ಮುಂದೆ ಬ್ಯಾಗ್ ಇಟ್ಕೊಂಡ್ ಬರ್ತಿದ್ದ. ಅವನ ಬಡ್ಡಿ ರೇಟ್ ಎಷ್ಟಂದ್ರೆ 10 ರೂಪಾಯಿ. 1,000 ರೂಪಾಯಿ ತಗೊಂಡ್ರೆ 100 ರೂಪಾಯಿ ಬಡ್ಡಿ. ಮುಂಜಾನೆ 7 ಇಲಾದಾಗ ತಗೊಂಡ್ರೆ 1,000 ರೂಪಾಯಿ ಎಣಿಸ್ಕೊಡ ಅವ್ನ ಬ್ಯಾಗಿನ. ಬಟ್ ಅಂದ್ರೆ ಸಂಜೆ ಮುಂದೆ ಏನು ಕಾಯಿಪಲ್ಯ ಮಾಡ್ತಾರಲ್ಲ 1,100 ರೂಪಾಯಿ ಕೊಡ್ಬೇಕಾದ್ರೆ. ಇದನ್ನ ತಪ್ಪು ಸಲುವಾಗಿ ನಾವು ಇದೊಂದು ಕೇಸರಿ ಯೋಜನೆ ಮಾಡಿ ನೋಡ್ರಿ ಎಷ್ಟಾಯ್ತು ಬಡ್ಡಿ. 1,000 ರೂಪಾಯಿ ಒಂದು ತಿಂಗಳಿಗೆ 3,000 ರೂಪಾಯಿ ಬಡ್ಡಿ. ಇದು ಎಲ್ಲಿ ಜಗತ್ನಾಗ ಇಲ್ಲ ಬಡ್ಡಿ. ಅಂತ ಅದಕ್ಕೆ ಇದೊಂದು ಯೋಜನೆಯನ್ನ ಸಿದ್ಧಸಿ ಮಾಡಿದೀವಿ. ಅದ್ರ ಜೊತೆಗೆ ಈಗ ನಮ್ಮ 5 ಲಕ್ಷ ರೂಪಾಯಿಗೆ ಯಾರು ಸಾಲ ತಗೊಂಡಿರ್ತಾರ, ನಮ್ಮಲ್ಲಿ ಏನೋ 5 ಲಕ್ಷ ರೂಪಾಯಿಗ ಏನೋ ಜಮೀನ ಹೊಲ ಮನಿ ಏನೋ ಬರ್ಸೋದಿಲ್ಲ. ಚಲೋ ಒಂದು 3 ಜಮೀನು ಕೊಟ್ಟರು. ಯಾಕಂದ್ರೆ ಅಂಗಡಿಗಳು ಇದ್ದೇ ಇರ್ತಾವೆ 10 ವರ್ಷ 20 ವರ್ಷ 30 ವರ್ಷದಿಂದ. ಅವ್ರ ವಿಶ್ವಾಸ ಮ್ಯಾಗ 500 ಜಮೀನ್ ಮ್ಯಾಗ 5 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರು ಏನದ ದಿನ 500-1,000 ಬಿಮ್ಮಿ ತುಂಬಿ ತಗೋತಿರ್ತಾರೆ. ಏನೋ ಒಂದು ಕಟ್ಟ ಕೈಗೆ ತಿಳ್ಕೊಂಡು ಅವ ಅಪಘಾತದಲ್ಲೋ ಅಥವಾ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಪ್ಯಾರಲೈಸಿಸ್ ಆಯ್ತು ಏನಾದ್ರು ಸಾಕಂದ್ರೆ ಅವ್ ಸರಿಯಾಗಿ ತುಂಬಿತ್ತಂದ್ರೆ ಅದು ಎಷ್ಟು ಗಂಟೆ ಬಿಟ್ಟು ಹೋಗಿರ್ತದೆ ಅದನ್ನ ಪೂರ್ತಿ ಮಾಪ್ ಮಾಡ್ತೀವಿ. ಇದು ಯಾವ ಸ್ಕೀಮಲ್ಲೇ ಅವನ ಕುಟುಂಬಕ್ಕೆ ಅವ ಸತ್ತಾಗ ಸಾಲ ಇರಬಾರ್ದು. ಅದಕ್ಕೇನ್ ಮಾಡ್ತೀವಿ, ಅವ್ರು ತಿಳ್ಕೊಂಡು ಅಂತ ಹೇಳಿ ಮರಣ ಉತ್ತಾರ ತಂದು ಕೊಟ್ರೆ ಆ ಮರಣ ಉತ್ತಾರ ತಗೊಂಡು ಅವನ ಅಕೌಂಟ್ ಕ್ಲೋಸ್ ಮಾಡಿ ಆ ಕುಟುಂಬಕ್ಕೆ ಒಂದು ಪತ್ರ ಕಳಿಸ್ಬಿಡ್ತೀವಿ. ನೀವು ಹಿಂಗ ತಗೊಂಡಿದ್ರು ಆಕಸ್ಮಿಕ ಅವ್ರು ತಿಳ್ಕೊಂಡಾರ, ಅದಕ್ಕೆ ನಿಮ್ಗೆ ಏನು ಇತ್ತು ಬಡ್ಡಿ ಇತ್ತು 3 ಲಕ್ಷ ಮತ್ತು 40,000 ಬಡ್ಡಿ ಇತ್ತು, ಅದನ್ನು ಸಂಪೂರ್ಣ ಮನಾ ಮಾಡೀವಿ. ನೀವು ನಾವು ಸಿದ್ಧಸಿರಿದಿಂದ ಋಣಮುಕ್ತರಾಗಿರೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಕೆಲಸ ಸಿದ್ಧಸಿರಿ ಮಾಡ್ತಾ ಇದೆ. ಅದರ ಜೊತೆಗೆ ನಾವು ಸ್ಟಾಫ್ ಮಾಡಿದ್ರೆ 5 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಕಟ್ಟಿ ಇಟ್ಟಿದ್ದೀವಿ. ಯಾವುದೇ ಅವ್ರ ತಂದೆ ತಾಯಿ, ಗಂಡ ಅಥವಾ ಹೆಂಡತಿ, ಮಕ್ಕಳು ಇಲ್ಲ ಹಾರ್ಟ್ ಆಪರೇಷನ್ ಬರಲಿ, ಏನೋ ಹಾಸ್ಪಿಟಲ್ ಇರಲಿಲ್ಲ ಅಂದ್ರೆ ತಕ್ಷಣ ಅವರಿಗೆ ಡಾಕ್ಟರ್ ಇದ್ರ ಸಲುವಾಗಿ ಇವತ್ತು ಆ ಒಂದು ಸ್ಟಾಫ್ನ ಅವಾಗಿಂದ ಅವಾಗ ಹಣ ಕ್ಲಿಯರ್ ಮಾಡ್ತೀವಿ. ಅಂದ್ರೆ ಒಂದು ಕುಟುಂಬದ್ದು ಒಂದು 5 ಲಕ್ಷ ರೂಪಾಯಿ ಅವರಿಗೆ ಏನೇ ಖರ್ಚು ಬಂದರೂ ಸಿದ್ಧಸಿರಿ ತೋರ್ತಂತ ಒಂದು ಯೋಜನೆಯನ್ನ ಇವತ್ತು ಮಾಡಿದ್ದೀವಿ. ಅದರ ಜೊತೆಗೆ ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿದ್ದೀವಿ. ಅದರಲ್ಲಿ ಡಯಾಲಿಸಿಸ್ ನಮ್ಮ ಬಡವರಿಗೆ BPL ಕಾರ್ಡ್ ಇದ್ದವರಿಗೆ ಫ್ರೀ ಆಗಿ ಇವತ್ತು ಡಯಾಲಿಸಿಸ್ ನಾವು ಮಾಡ್ತೀವಿ. ಫ್ರೀ ಅಂದ್ರೆ ನಾವು ಫ್ರೀ ಮಾಡೋದಿಲ್ಲ. ಆ BPL ಕಾರ್ಡ್ ಇದ್ದವರಿಗೆ ಸರ್ಕಾರ 1,100 ರೂಪಾಯಿ ಕೊಡ್ತಾರೆ ಒಂದೇ ಡಯಾಲಿಸಿಸ್. ಅದು ನಮಗೆ ಸರ್ಕಾರದಿಂದ ನಮಗೆ ಕೊಡ್ತಾರೆ. ಆದ್ರೆ ಯಾರು ಮಧ್ಯಮ ವರ್ಗದ ಡಯಾಲಿಸಿಸ್ ಬಹಳ ದೊಡ್ಡ ಸಮಸ್ಯೆ ಇದೆ. ಯಾರಿಗೆ ಕಿಡ್ನಿ ಫೇಲ್ ಆಗ್ತಾವಲ್ಲ ಅವರು ಒಂದು ತಿಂಗಳ ಕನಿಷ್ಠ ಒಂದು 4,000 ಮಾಡ್ಕೋಬೇಕಾಗ್ತದೆ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ 2,500-3,000 ರೂಪಾಯಿ ತಗೋತಿದ್ರು ಒಂದು ಡಯಾಲಿಸಿಸ್. ಅಂದ್ರೆ ತಿಂಗಳಿಗೆ 4 ಡಯಾಲಿಸಿಸ್ ಮಾಡ್ಕೊಂಡ್ರೆ 10,000 ರೂಪಾಯಿ. ಅದನ್ನು ನಾವು ಬರೀ 500 ರೂಪಾಯಿದಲ್ಲಿ ನಮ್ಮ JSS ಹಾಸ್ಪಿಟಲ್ ಅಲ್ಲಿ ಇವತ್ತು ಡಯಾಲಿಸಿಸ್ ಒಂದು ಕೇಂದ್ರ ತೆಗೆದಿದ್ದೀವಿ. ಈ ರೀತಿ ಸಿದ್ಧಶ್ರೀ ಸೌಹಾರ್ದ ಕರ್ನಾಟಕದಲ್ಲಿ ನಂಬರ್ 1 ಆಗಿ
ಇವತ್ತು ಸೂಪರ್ ಬಜಾರು ಇದನ್ನೆಲ್ಲ ಮಾಡಿದ್ದೀವಿ. ಇದಾಗಿ ನಮ್ಮ ಶಿವಕುಮಾರ್ ಹುಡುಗಿಯವರು ಹೇಳ್ತಿದ್ರು, ಇಲ್ಲಿ ಒಂದು 24 ತಾಸು ಔಷಧ ಫಾರ್ಮಸಿ ಒಂದು ಮಾಡಬೇಕಂತ ಹೇಳ್ಯಾರ. ಆದಷ್ಟು ಬೇಗನೆ ಇಲ್ಲಿ ನಮ್ಮ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ನಿಂದ 24 ಅವರ್ಸ್ನು ಔಷಧ ಸಿಗುವಂಗ 20% ಡಿಸ್ಕೌಂಟ್ನಾಗ ಸಿಗುವಂತ ಒಂದು ಅಂಗಡಿಯನ್ನು ಇಲ್ಲಿ ಪ್ರಾರಂಭ ಮಾಡ್ತೀವಿ. ಅದು ಕೂಡ ಇನ್ನೊಂದು ಕೆಲವೇ ದಿವಸಗಳಲ್ಲಿ ಇನ್ನೊಂದು ಒಳ್ಳೆ ಸುದ್ದಿ ಕೊಡ್ತೀವಿ. ಭಾಗದಾಗ ನಾವು ಇಲ್ಲಿ ಹಂಗ ಚಿಂಚೋಳಿ ಮಾಡಿವಲ್ಲ, ಹಂಗ ಇಲ್ಲೂ ಒಂದು ದೊಡ್ಡ ನಿಮ್ಮ ಮೆಕ್ಕೆಜೋಳ ಕಬ್ಬ ಎರಡೂ ನಮ್ಗೆ ಕೊಡಂಗ ಕರೆಕ್ಟ್ ಡೇಟ ಕರೆಕ್ಟ್ ತೂಕ ಅವತ್ತಿಂದ ಅವತ್ತೇ ಬರ್ತಾರೆ ಮಾಡ್ಬೇಕಂತ ಮಾಡೀವಿ. ಅಂದ್ರೆ ರೈತರು ಉತ್ತರ ಆಗ್ಬೇಕಾದ್ರೆ ಸರಿಯಾಗಿ ಅವ್ರು ಬಿಲ್ ಕೊಟ್ರೆ ಇವತ್ತು ನೋಡಿ ಮೆಕ್ಕೆಜೋಳ ಎಷ್ಟು ಬೆಳಿಲಾಕತ್ತಾರ ನಮ್ಮ ಬಿಜಾಪುರ್ನಾಗ. ಇವತ್ತು ಇಲ್ಲಿ ಬೆಳೆದಾರ ಅಂತ ಹೇಳ್ತಾರೆ. ಈಗ ನಾವೇ ಖರೀದಿ ಕೇಂದ್ರಗಳು ಹಾಕ್ಲಾಕತ್ತೀವಿ. ನಮ್ಮ ಚಿಂಚೋಳಿಗೆ 3 ಲಕ್ಷ ಟನ್ ಬೇಕು. ಇವತ್ತು ನಮ್ಗೆ ಎಲ್ಲೆಲ್ಲಿ ಬರ್ಲಾಕತ್ತದಂದ್ರೆ ಮಧ್ಯಪ್ರದೇಶ ಹಿಡಿದು ತೆಲಂಗಾಣ, ಮಧ್ಯಪ್ರದೇಶ, ನಿಜಾಮಾಬಾದ್ ಏರಿಯಾ, ಅಲ್ಲಿಂದ ಕಡೆ ಇಂದೂರ, ಮಹಾರಾಷ್ಟ್ರ ಎಲ್ಲಿ ಜಾಲ್ನಾ, ಔರಂಗಾಬಾದ್ ಎಲ್ಲ ಆ ಕಡೆ ಬರ್ಲಾಕತ್ತದ. ಅದಕ್ಕೆ ನಮ್ಮ ರೈತರಿಗೆ ಯೋಗ್ಯ ರೇಟ್ ಕೊಟ್ಬಿಟ್ರೆ ಇಲ್ಲೇ ರೈತ 2 ಮೆಕ್ಕೆಜೋಳ ಬೆಳೆ ಬೆಳೆದಂದ್ರ ಕನಿಷ್ಠ 1 ಎಕರೆಗೆ ಇನ್ನು 2,000 ರೂಪಾಯಿ ತಳಗಂತ ಮೆಕ್ಕೆಜೋಳ ರೇಟ್ ಕೊಡ್ಲಕ್ ಸಾಧ್ಯ. ಯಾಕಂದ್ರೆ ಇಥನಾಲ್ ನಮ್ಗ ನಾನು ಒಂದೇ ಫ್ಯಾಕ್ಟ್ರಿಗೆ 3-3.5 ಲಕ್ಷ ಟನ್ ಬೇಕು ನನಗೆ. ಇವು ಎಷ್ಟು ಹಂತ ಫ್ಯಾಕ್ಟ್ರಿಗಳು ಈಗ ಆಗ್ಲಕತ್ತಾವ, ಭಾಳ ಆಗ್ಲಕತ್ತಾವ. ಮತ್ತೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು ನರೇಂದ್ರ ಮೋದಿ ಅವರು ಇಥನಾಲ್ನಿಂದ ಇದು ಏನು ಮೆಕ್ಕೆಜೋಳದಿಂದ ಏನು ಇಥನಾಲ್ ತೆಗಿತು ಅದಕ್ಕೆ ರೇಟ್ ಹೆಚ್ಚು ಕೊಡಬೇಕು. ಅಂದ್ರೆ ರೈತರಿಗೆ ಯಾವ ರೀತಿ ಮೆಕ್ಕೆಜೋಳದ ಲಾಭ ಆಗ್ತದೆ ಅಂದ್ರೆ ಕ್ಯಾಬಿನೆಟೆಡ್ ಹಾಕೊಳ್ತದೆ. ಅದು 2 ಬೆಳೆ ನೋಡ್ರಿ, ಈಗ 1 ಎಕರೆಗೆ ಕನಿಷ್ಠ 30 ಟನ್ ಮಾಡ್ತದೆ. 2,000 ರೂಪಾಯಿ ಹಿಡಿದ್ರು 60,000 ರೂಪಾಯಿ. 2 ಕ್ರಾಪ್ ಅಂದ್ರೆ 1,20,000. 1 ಲಕ್ಷ ಅಂದ್ರೆ ಗ್ಯಾರಂಟಿ. ಅದು ಏನು ಮೇವು ಐತಲ್ಲ, ಮೇವು ದನಕರಿಗೆ ಆಗ್ತದೆ, ಈ ಕಡೆ ಭೂಮಿಗೆ ಕೊಡುವುದಿಲ್ಲ. ಈ ರೀತಿ ಮೆಕ್ಕೆಜೋಳನೂ ಸಹಿತ ಒಂದು ದೊಡ್ಡ ವಾಣಿಜ್ಯ ಬೆಳೆಯಾಗಿ ಒಟ್ಟು ಇರುವುದರಿಂದ ನಾವು ಎಲ್ಲೇ ಫ್ಯಾಕ್ಟರಿ ಮಾಡಿದ್ರು ಮೆಕ್ಕೆಜೋಳ, ಅಕ್ಕಿ, ಕಬ್ಬ 3 ತರುವಂತ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕಾಗ್ತದೆ. ಈಗ ನಮ್ಮ APMC ಅಧ್ಯಕ್ಷರು ಇಲ್ಲಿ ನಾವು ಇಲ್ಲಿ ಇನ್ಮ್ಯಾಗ ಮೆಕ್ಕೆಜೋಳ ಖರೀದಿ ಚಾಲು ಮಾಡ್ತೀವಿ. ಅದಕ್ಕೆ ನಮ್ಮ APMC ಅಧ್ಯಕ್ಷ ಬಸವರಾಜ್ ಅವರು 2,000 ಟನ್ ಒಂದು ಗೋಡೌನ್ ಕೊಡ್ತೀನಿ ಅಂದ್ರೆ, ಇನ್ನು ರೈತರು ನಮ್ಮಲ್ಲೇ ನೀವು ಕಬ್ಬ ಏನು ಮೆಕ್ಕೆಜೋಳ ಹಾಕೋದು ನಮ್ಮ ಗಾಡಿಗಳು ಬರ್ತಾವ, ಬಂದು ಹೋಯ್ತಾವು. ಅದನ್ನೇನೈತಲ್ಲ ಹಿಂಗೆ ಕಾಟಾ ಅದಕೊಂಡೇ ನಿಮ್ಮ ಅಕೌಂಟಿಗೆ ರೊಕ್ಕ ಬಂದ್ಬಿಡ್ತೇವೆ. ಇನ್ನೊಂದು ರೂಪಾಯಿ ಹೋಯ್ತೈತೆ. ಇಲ್ಲಿ ರೊಕ್ಕ ಬ್ಯಾಟ್ರಿ ನಮ್ಮ ಬೆಂಗಳೂರಿನಾಗ ಬೇಕಾಗಿದ್ರೆ ಅಲ್ಲೇ ಸಿಗ್ತದೆ, ನಮ್ಮ ಕಲಬುರಗಿಯಾಗ ಐತೆ ಅಲ್ಲೇ ಸಿಗ್ತದೆ. ನಮ್ಮ ಇಡೀ ರಾಜ್ಯ ತುಂಬಾ ಬ್ರಾಂಚ್ ಅದಾವ. ಮೈಸೂರಿನಿಂದ ಹಿಡಿದು ಬೀದರ್ದ ಕೊನೆ ಹಳ್ಳಿ ಕಮಲ್ನಗರ ತನ ನಮ್ಮ ಆ ಕಡೆ ಆಂಧ್ರ ಬಾರ್ಡರ್ನಾಗ ಯಾವ ಪಂಚಾವರ ಮತ್ತೆ ಅಲ್ಲಿದ 10 ಕಿಲೋಮೀಟರ್ ಮೇಲೆ ಆಂಧ್ರ, ಅಲ್ಲಿ ತನ ಬ್ರಾಂಚ್ ಅದಾವ. ಇನ್ನೊಂದು ತಿಂಗಳದಾಗ ನಮ್ಮ ಸಿದ್ದೇಶ್ವರಿ ಸೌಹಾರ್ದ ಮಲ್ಟಿ ಸ್ಟೇಟ್ ಆಗ್ತದೆ, ಅಂತಾರಾಜ್ಯ ಸಂಸ್ಥೆ ಆಗ್ತದೆ. ಅವಾಗ ನಾವು ಮಹಾರಾಷ್ಟ್ರದಾಗ ಸೋಲಾಪುರ, ಅಕ್ಕಲ್ಕೋಟ, ಜತ್ ಎಲ್ಲ ಆ ಭಾಗದಾಗೂ ನಮ್ಮ ಬ್ರಾಂಚ್ಗಳು ಪ್ರಾರಂಭ ಮಾಡೋದು ಹೋಗ್ತೀವಿ. ಅಂದ್ರೆ ಮಾತ್ರ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಅಲ್ಲಿ ತೆಲಂಗಾಣ 2 ರಾಜ್ಯಗಳಲ್ಲಿ ನಾವು ಸಿದ್ಧಿಸಿರಿ. ಇನ್ನು ಕೆಲವು ದಿವಸಗಳಲ್ಲಿ ನಾವು ನಮ್ಮ ಮಲ್ಟಿ ಸ್ಟೇಟ್ ಆದ್ಮೇಲೆ ಸಿದ್ಧಿಸಿರಿ ಸವಾಲು ಇಷ್ಟು ಅಪ್ಪದ 5,000 ಕೋಟಿ ಅಂತ ಇನ್ನೊಂದು 2 ತಿಂಗಳ 5,000 ಕೋಟಿ ದಾಟ್ಬಿಡ್ತೀವಿ. ಅಂದ್ರೆ ಇಷ್ಟು ದೊಡ್ಡ ಸಂಸ್ಥೆ ನಮ್ಮೇನು ಆಡಳಿತ ಮಂಡಳಿ ಮ್ಯಾಗ ಇವೆಲ್ಲ ಏನು ವಿಶ್ವಾಸ ಇಟ್ಟಿರಲ್ಲ, ಆ ವಿಶ್ವಾಸದ ಪ್ರತಿಫಲನೆ ಇವತ್ತು ನೋಡಿ ಚಿಂಚೋಳಿ ರೈತರು ಇರ್ತಾರೆ, ಅವರು ನಿಮ್ಮನ್ನು ಪೂಜೆ ಮಾಡಬೇಕು. ನೀವು ಇಂಥ ಕೆಲಸ ಮಾಡಿದ್ರೆ ನಮ್ಮ ಭಾಗದಾಗ ಯಾರು ಕಬ್ಬು ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ರೀತಿ ಒಂದು ಒಳ್ಳೆಯ ಕೆಲಸ ಸಿದ್ಧಿಸಿರಿ ಸೌಹಾರ್ದ ಸರ್ಕಾರಿ ಮಾಡೋಕೆ ನಿಮ್ದು ಬಹಳ ದೊಡ್ಡ ಸಹಕಾರಿ. ಇಲ್ಲಿ ಆಲ್ಮೇಲೆ ಬ್ರಾಂಚ್ನಾಗ ಎಟ್ಟೈತ್ರಿ ಡೆಪಾಸಿಟ್, ಇಲ್ಲಿ 15 ಕೋಟಿ ರೂಪಾಯಿ. ಒಟ್ಟು ಸಿಂದಗಿ ತಾಲೂಕದಾಗನೇ ನಮ್ಮ ಡೆಪಾಸಿಟ್ ನಮ್ಮ ಸಿದ್ಧಿಸಿರಿ 220 ಕೋಟಿ ರೂಪಾಯಿ. ಇಲ್ಲಿ ಆಲ್ಮೇಲ್ದಾಗ 250 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ. ಇಲ್ಲೇ ಸಾಲ ಹಂಗೆ ಕೊಡ್ತೀವಿ ನಾವು. ಒಬ್ಬ ಕಾಂಟ್ರಾಕ್ಟರ್ 450 ಕೋಟಿ ರೂಪಾಯಿ ಕೊಟ್ಟಿವಿ. ಇನ್ನೊಬ್ಬ ದೊಡ್ಡ ಕಾಂಟ್ರಾಕ್ಟರ್ ಬಂದಾನ, ಈಗ ಅವ್ರು ಕಾಗದ ಪತ್ರ ಮಾಡಿಕೊಳ್ಳಕತ್ತಾರೆ, ಈಗ ಅವ್ರಿಗೆ ಎಷ್ಟು ಕೊಡಕತ್ತಾರೆ 500 ಕೋಟಿ ರೂಪಾಯಿ ಕೊಡಕತ್ತಾರೆ. ಅಂತ
ಪ್ರತಿಯೊಂದು ವಸೂಲು ಮಾಡ್ತಾರೆ. ಹಂಗ 5,000 ರೂಪಾಯಿ ಬಡವರಿಗೆ 0% ಕೊಡ್ತೀವಿ. ಮುಂದೆ ಅಂಗಡಿ, ಸಣ್ಣ ಅಂಗಡಿ, ಕಿರಾಣ ಅಂಗಡಿ, ಪಂಚರ್ ಅಂಗಡಿ, ಈ ಸಣ್ಣ ಸಣ್ಣ ಅಂಗಡಿ ಇರ್ತಾವಲ್ಲ ಅವರಿಗೆ 50,000 ರೂಪಾಯಿ, 5 ಲಕ್ಷ ರೂಪಾಯಿ ಕೊಡ್ತೀವಿ. ನಾವು 4-5 ವರ್ಷ ಸರಿಯಾಗಿ 5 ಲಕ್ಷ ರೂಪಾಯಿ ತುಂಬ್ಕೊತ ಬಂದ್ರ 6ನೇ ವರ್ಷಕ್ಕೆ 10 ಲಕ್ಷ ಬೇಕಾದ್ರೂ 10 ಲಕ್ಷ ರೂಪಾಯಿ ಕೊಡಾಕತ್ತೀವಿ ಅಂತ ಬಹಳಷ್ಟು. ಇವತ್ತು ಹೇಳಿದ್ರೆ ಇಲ್ಲೇ 250 ಕೊಡ್ಬೇಕಂತೀವಿ ಆಮೇಲೆ. ಅಂದ್ರೆ ನಾವು ಎಲ್ಲೇ ಹಾಕಿ ಇಲ್ಲ. ಇಲ್ಲಿ ಯಾರು ದೊಡ್ಡ ಕಾಂಟ್ರಾಕ್ಟರು ದೊಡ್ಡದೇನೋ ಬಿಸ್ನೆಸ್ ಮಾಡ್ತೀನಂದ್ರೆ ಕೊಡುವಂತ ಒಂದು ಸಿದ್ಧ ಸರಿ. ಇವತ್ತು ನಿಮ್ಮ ಎಲ್ಲರ ಆಶೀರ್ವಾದದಿಂದ ಸ್ವಂತ ಕಟ್ಟಡ ನಾವು ಕಟ್ಟಿದ್ದೀವಿ. ಅಲ್ಲಿ ಒಂದು ಸೂಪರ್ ಬಜಾರ್ ಮಾಡಿದ್ದೀವಿ. ಮತ್ತು ಅಗ್ರಿಮೆಂಟ್ ರೋಡಿಗೆ ಇವತ್ತು ಈ ಒಂದು ಕಟ್ಟಡ ಬಂದಿದೆ. ಅದಕ್ಕೆ ಎಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿರಿ. ಕಾರ್ಯಕ್ರಮಗಳನ್ನ ನಾವು ಎಲ್ಲರೂ ಊಟ ಮಾಡಿ ಹೋಗ್ಬೇಕು. ಬೇರೆ ತೋಟಕ್ಕೆ ಹಾಲುಕ್ಕಿ, ಚಪಾತಿ, ಅನ್ನ. ಯಾಕಂದ್ರೆ ನಾವು ಮಾಡೋದು ಹಾಲುಕ್ಕಿ, ಯಾಕಂದ್ರೆ ಸಿರಾಪರ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಪ್ರಸಾದ ತಗೊಂಡು ನಾವೆಲ್ಲ ಆಶೀರ್ವಾದ ಮಾಡಿ ಇವೆಲ್ಲ ಹೋಗ್ಬೇಕು. ಎಲ್ಲ ನಮ್ಮ ತೀರ್ಕೊಂಡು ಅಂದ್ರೆ ಅವರು ಯಾರ್ಯಾರು ಅವರು ಮಾತಾಡ್ತಾರ. ಅವ್ರಿಗೂ ಎಲ್ಲರ ಸರ್ಕಾರ ತಗೊಂಡು ನಾವು ಎದಕ್ಕೂ ಅನುಕೂಲ ಇಲ್ಲ. ಹೋರಾಟಕ್ಕೆ ಮುಖ್ಯವಾಗಿ ಅದಕ್ಕೂ ನಾವು ವಿಧಾನಸಭೆದಾಗೂ ಹಂಗೆ ಮಾತಾಡ್ತೀವಿ. ಏನು ನಮ್ಮ ಬಿಡಾಗಿಲ್ಲ, ಏನು ಹಂಚಿಕಿಲ್ಲ. ನಾವು ಮಾತಾಡೋದು ಜನರ ಸಲುವಾಗಿ. ಮನೆ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡಿದೆ. ನಾವು ಗ್ರಾಮ ಪಂಚಾಯತ್ ಈ ಸೊತ್ತು ಜಲ್ದಿ ಸಿಗಲ್ಲ. ಪ್ರಾಬ್ಲಮ್ ನಾ ಹೇಳ್ದ ಕರಿಗವ್ರಿಗೆ, ಪ್ರಿಯಾಂಕಾ ಕರಿಗವ್ರಿಗೆ, ಅದೇ ಎಲ್ಲ ಗ್ರಾಮ ಪಂಚಾಯತ್ ಸೋಲಾರ್ ಕೂಡಿಸ್ರಿ. ಅವ್ರಿಗೊಂದು 8 ತಾಸು ಕರೆಂಟ್ ಇತ್ತಂದ್ರೆ ನೆಟ್ವರ್ಕ್ ಸರಿಯಾಗಿ ಆಗ್ತದೆ. ಅಲ್ಲಿ ನಮ್ಮ ಇದು ಏನು ಕರೆಂಟ್ ಹೋಗೋದು ನೆಪ ಹೋಗ್ತದೆ. ಅಂದ್ರೆ ಸೋಲಾರ್ ಕೂಡ್ಸಕ್ ಹೇಳಿದ್ನಿ. ಅವರು ಒಪ್ಕೊಂಡ. ಅವರು ಇನ್ನೊಂದು ತಿಂಗಳದಾಗ ಈ ಸೊತ್ತುಗೆಲ್ಲ ಸರಿ ಮಾಡ್ತಾರೆ ಅಂತ ಹೇಳಿದಾರೆ. ಹಂಗ ಜನಪರವಾದಂತ ವಿಚಾರ ಬಂದಾಗ ಮಾತಾಡ್ತೀವಿ. ಮಾತಾಡ್ಕೊಂಡು ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡ್ತಾರೆ. ಅವ್ರಿಗೆ ತಿಳಿಕೊಡ್ತಿಲ್ಲ. ನಮ್ಮ ಗಾಯ ಹಾನಿ ಹೋಗ್ಬಿಟ್ಟು ನಾಯಿ ಹೋಗುತ್ತಿರ್ತಾವ. ಇದು ಹೀಗೆ ಹೋಗೋದು 2028 2020 ನಾವೇ ನಂಬರ್ 1 ಆಗಿರ್ತೀವಿ. ಎಲ್ಲ ನಾಯಿಗಳು ಪಬ್ಲಿಕ್ ಎಲ್ಲ ಮುಂದಿನ ಕತ್ತಿ ಹಾಕಿ ಮುಗಿಸ್ತೀನಿ. ಜೈ